ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಉದ್ಯಮಿ ಜೊತೆ ಬ್ರೇಕಪ್ ಆಗಿತ್ತು, ಮದುವೆ ಕೂಡ ಕ್ಯಾನ್ಸಲ್ ಆಗಿತ್ತು. 43 ವರ್ಷ ಆದರೂ ಕೂಡ ತ್ರಿಷಾ ಯಾಕೆ ಮದುವೆ ಆಗಿಲ್ಲ? ದಕ್ಷಿಣ ಭಾರತದ ಖ್ಯಾತ ನಟಿ ತ್ರಿಷಾ ಕೃಷ್ಣನ್ 42 ವರ್ಷವಾದರೂ ಕೂಡ ಇನ್ನು ಅವಿವಾಹಿತೆಯಾಗಿಯೇ ಉಳಿದಿದ್ದಾರೆ. ಈ ಹಿಂದೆ ಉದ್ಯಮಿಯೊಬ್ಬರ ಜೊತೆ ನಿಶ್ಚಿತಾರ್ಥ ಕೂಡ ಆಗಿತ್ತು. ಕೆಲವೇ ದಿನಗಳಲ್ಲಿ ಅದು ಮುರಿದು ಬಿತ್ತು. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದ್ದೇಕೆ? ಅವರಿಬ್ರು ಸಂಬಂಧದಲ್ಲಿ ಯಾಕೆ ಬಿರುಕು ಬಿಡ್ತು? ತ್ರಿಷಾ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಚಿತ್ರರಂಗದ ಅಂದ್ರೆ ತಮಿಳು ಚಿತ್ರರಂಗದ ಟಾಪ್ ನಟಿ ಅಂತ ಗುರುತಿಸಿಕೊಂಡಿರುವಂತಹ ತ್ರಿಷಾ ಕೃಷ್ಣನ್ ಹೆಸರು ಆಗಾಗ ಸಿಎಂ ಜೋಸೆಫ್ ವಿಜಯ್ ಅವರೊಟ್ಟಿಗೆ ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಮಾಜಿ ಡಿಸಿಎಂ ಹಾಗೂ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ತ್ರಿಷಾ ಅವರ ಹೆಸರನ್ನ ವಿಜಯ್ ಜೊತೆ ತಳುಕು ಹಾಕಿದ್ರು. ಆದ್ರೆ ಈ ಕುರಿತು ತ್ರಿಷಾ ಎಲ್ಲಿಯೂ ಯಾವ ಹೇಳಿಕೆಯನ್ನ ನೀಡಿಲ್ಲ. ಸುಮಾರು 23 ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ತ್ರಿಷಾ ಈವರೆಗೆ ವಿವಾಹವಾಗಿಲ್ಲ. ಉದ್ಯಮಿಯೊಟ್ಟಿಗೆ ನಿಶ್ಚಿತಾರ್ಥವಾಗಿದ್ರು ಅದು ಮದುವೆವರೆಗೆ ಹೋಗ್ಲೇ ಇಲ್ಲ. ಇಷ್ಟಪಟ್ಟ ಹುಡುಗನ ಜೊತೆ ನಟಿ ಎಂಗೇಜ್ಮೆಂಟ್ ಮುರಿದೋಯ್ತು. 2015ರಲ್ಲಿ ತಮಿಳು ಹಾಗೂ ತೆಲುಗು ಸಿನಿಮಾ ರಂಗದ ಟಾಪ್ ನಟಿಯಾಗಿದ್ದಾಗಲೇ ತ್ರಿಷಾ ಕೃಷ್ಣನ್ ವರುಣ್ ಮಣಿಯನ್ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಳ್ಳೋದಾಗಿ ಘೋಷಿಸಿ ಅಭಿಮಾನಿಗಳಿಗೆ ಆಶ್ಚರ್ಯವನ್ನ ನೀಡಿದ್ರು. ಚೆನ್ನೈ ಮೂಲದ ಉದ್ಯಮಿ ವರುಣ್ ಮಣಿಯನ್ ಜೊತೆ ನಿಶ್ಚಿತಾರ್ಥ ಕೂಡ ಆಗಿತ್ತು. ಆದ್ರೆ ಕೆಲವೇ ದಿನಗಳಲ್ಲಿ ಆ ಮದುವೆ ಕ್ಯಾನ್ಸಲ್ ಆಯಿತು. ರಿಯಲ್ ಎಸ್ಟೇಟ್ ಜೊತೆಗೆ ಸಿನಿಮಾ ಪ್ರೊಡಕ್ಷನ್ ಬಿಸ್ನೆಸ್ ನಡೆಸುತ್ತಿದ್ದಂತಹ ವರುಣ್ ಮಣಿಯನ್ ರೇಡಿಯನ್ಸ್ ಗ್ರೂಪ್ ಒಡೆಯನ್ ಆಗಿದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಗಾಸಿಪ್ ಕೂಡ ಹರಡತೊಡಗಿತ್ತು. 2015ರಲ್ಲಿ ಸ್ವತಃ ತ್ರಿಷಾ ಅವರೇ ತಮ್ಮ ಎಂಗೇಜ್ಮೆಂಟ್ ವಿಚಾರವನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ರು. ಕುಟುಂಬಸ್ಥರ ಸಮ್ಮುಖದಲ್ಲಿ ಜನವರಿ 23ಕ್ಕೆ ವರುಣ್ ಜೊತೆ ನಿಶ್ಚಿತಾರ್ಥ ನಡೆಯಲಿದೆ. ನಾನು ಸಿನಿಮಾ ಮಾಡೋದನ್ನ ನಿಲ್ಲಿಸೋದಿಲ್ಲ, ಹೊಸ ಪ್ರಾಜೆಕ್ಟ್ ಗಳಿಗೆ ಸೈನ್ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಹೇಳಿದ್ರು. ನಿಶ್ಚಿತಾರ್ಥವಾಗಿ ಕೆಲವೇ ದಿನಗಳಲ್ಲಿ ಇಬ್ಬರ ನಡುವೆ ಬಿರುಕು ಮೂಡಿ ದೂರವಾಗಿದ್ರು. ವರುಣ್ ಜೊತೆಗಿನ ಮದುವೆ ಕ್ಯಾನ್ಸಲ್ ಆಗಿದ್ದೇಕೆ ಎಂಬ ಸತ್ಯವನ್ನ ತ್ರಿಷಾ ಅವರೇ ಆಮೇಲೆ ರಿವೀಲ್ ಕೂಡ ಮಾಡಿದ್ರು. ನಾನೀಗ ಹ್ಯಾಪಿ ಸಿಂಗಲ್ ಆ್ಯಂಡ್ ಥ್ಯಾಂಕ್ಫುಲ್ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ರು. ಕೆಲ ದಿನಗಳ ಬಳಿಕ ಸಂದರ್ಶನವೊಂದರಲ್ಲಿ ಬ್ರೇಕಪ್ಗೆ ನಿಜವಾದ ಕಾರಣವನ್ನ ರಿವೀಲ್ ಮಾಡಿದ್ರು. ನಾನು ಮದುವೆ ಆಗಬೇಕಾಗಿದ್ದಂತಹ ವ್ಯಕ್ತಿ ಆಕ್ಟಿಂಗ್ ಬಿಡು ಅಂತ ಹೇಳಿದ್ರು. ಅದಕ್ಕೆ ಸಿನಿಮಾಗೆ ಫುಲ್ ಸ್ಟಾಪ್ ಇಡೋ ಬದಲು ಮದುವೆಯನ್ನೇ ರದ್ದು ಮಾಡಿದ್ವು. ನನ್ನ ಕೊನೆ ಉಸಿರಿರೋವರೆಗೂ ಆಕ್ಟಿಂಗ್ ಮಾಡ್ತೀನಿ ಅಂತ ಸಿನಿಮಾ ಮೇಲಿನ ಪ್ರೀತಿ ಎಷ್ಟಿದೆ ಎಂಬುದನ್ನು ಹೇಳ್ಕೊಂಡಿದ್ದಾರೆ. ವರುಣ್ ಜೊತೆಗಿನ ಮದುವೆ ಕ್ಯಾನ್ಸಲ್ ಆಗಿದ್ದೇಕೆ ಎಂಬ ಸತ್ಯವನ್ನ ತ್ರಿಷಾ ಅವರೇ ಆಮೇಲೆ ರಿವೀಲ್ ಮಾಡಿದ್ದಾರೆ. ಯಾಕಂತಂದ್ರೆ ಯಾರು ಒಬ್ರು ಒಂದು ಕೆಲಸದಲ್ಲಿ ಲೈಫ್ ಲಾಂಗ್ ಒಂದು 20-25 ವರ್ಷ ಮಾಡಿದ್ದಾರೆ ಅಂತಂತಂದ್ರೆ ಜರ್ನಿನ, ಮತ್ತೆ ಆ ಕೆಲಸನ ಡ್ರಾಪ್ ಮಾಡಿ ಮನೇಲಿರುವಂಥದ್ದು ಈಗೆಲ್ಲ ಬಿಡಿ. ಮೆನ್ಸ್ ಹೆಂಗೆ ನಾನು ಕೆಲಸ ಮಾಡಬೇಕು ಅನ್ನೋದೊಂದು ಜವಾಬ್ದಾರಿ ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ, ಹಾಗೆ ವುಮೆನ್ಸು ಕೂಡ ನಾನು ಕೆಲಸ ಮಾಡಬೇಕು, ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಲೈಫ್ ಲಾಂಗ್ ಅಂತ ಅಂದ್ಕೊಳ್ತಾರೆ. ಈಗ ನಾನು ಸಿಂಗಲ್ ಆಗಿದ್ದೀನಿ, ತುಂಬ ಸಂತೋಷವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬರ್ಕೊಂಡಿದ್ರು. ಒಂದು ಇಂಟರ್ವ್ಯೂಯಲ್ಲಿ ಅವರು ಮದುವೆಗೆ ಯಾಕೆ ಬ್ರೇಕ್ ಬಿತ್ತು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಹೇಳ್ಕೊಂಡಿದ್ದಾರೆ. ನನ್ನ ಕೊನೆ ಉಸಿರಿರೋವರೆಗೂ ಕೂಡ ನಾನು ಆ್ಯಕ್ಟಿಂಗನ್ನು ಮಾಡ್ತೀನಿ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ CM ವಿಜಯ್ ಅವ್ರ ಜೊತೆಗೆ ತ್ರಿಷಾ ಅವ್ರ ಹೆಸರು ಕೇಳಿ ಬರ್ತಾ ಇತ್ತು ಪದೇ ಪದೇ. ಬಟ್ ಅದಕ್ಕೂ ಕೂಡ ತೆರೆ ಬಿದ್ದಿದೆ ಅಂತಲೇ ಹೇಳಬಹುದು. ಅವರಿಬ್ಬರು ಕೂಡ ಇಲ್ಲಿವರೆಗೂ ವಿಜಯ್ ಅವರಾಗಿರ್ಬಹುದು, ತ್ರಿಷಾ ಆಗಿರ್ಬೋದು, ಒಂದೇ ಒಂದು ಸತಿ ಇದ್ರ ಬಗ್ಗೆ ಎಲ್ಲೂ ಕೂಡ ಪೋಸ್ಟ್ ಮಾಡಿಲ್ಲ, ಇದ್ರ ಬಗ್ಗೆ ಎಲ್ಲೂ ಕೂಡ ಧ್ವನಿ ಎತ್ತಿಲ್ಲ. ಬೇರೆ ಯಾರಾದರೂ ಆಗಿದ್ರೆ ನನಗೆ ಹಂಗಂತಿದ್ದಾರೆ ಹಿಂಗಂತಿದ್ದಾರೆ ಅಂತ ಹೇಳ್ಬಿಟ್ಟು ಅದೆಷ್ಟು ಕಾಂಟ್ರವರ್ಸಿ ಆಗಿರೋದು, ಒಂದೇ ಒಂದು ಚಿಕ್ಕದಾಗಿ ಇಶ್ಯೂ ಕೂಡ ನಡೆದಿಲ್ಲ ಈ ಒಂದು ವಿಚಾರದಲ್ಲಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.